ಹಲೋ ವೀಕ್ಷಕರೇ, ನಾನಿವತ್ತು ಕಡಲೆಪುರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಇದು ಉಪ್ಪಿನ ಕಡಲೆಪುರಿ ತೊಗೊಂಡಿದ್ದೀನಿ ನಾನು. ಮತ್ತು ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಇಂಗ್ರೀಡಿಯೆಂಟ್ಸು: ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ, 4 ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, ಕರ್ಬೇವಿನ ಸೊಪ್ಪು, 1 ಟೊಮೊಟೊ, ಹಸಿರು ಮೆಣಸಿನ್ಕಾಯಿ 5, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ. ಇವಾಗ ಕಡಲೆಪುರಿನ ನೀಟಾಗಿ ತೊಳ್ಕೊಂಬಿಡೋಣ. ತೊಳೆದು ಹಾಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಬನ್ನಿ ತೊಳ್ಕೊಳ್ಳೋಣ. ಈ ಥರ ತೊಳ್ಕೊಂಡು ಈ ಥರ ತಕ್ಕೊಂಬಿಡೋಣ ಒಂದು ಪ್ಲೇಟ್ಗೆ. ನೆನೆಸೋದೇನು ಬೇಡ, ಹಾಗೆ ಎಲ್ಲ ನೀಟಾಗಿ ತೊಗೊಂಡ್ಬಿಟ್ಟು ಸಾಕು. ವಾಶ್ ಮಾಡಿಕೊಂಡು ನೋಡಿ, ಇದೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಬೇಕು. ಎಣ್ಣೆ ಕಾದಿದೆ, ಕಡಲೆ ಬೀಜ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆ. ಇದನ್ನು ಒಂದು ಕಪ್ಪಿಗೆ ತೆಗೆದುಬಿಡ್ತೀನಿ. ಯಾಕೆಂದರೆ ಇದನ್ನು ಹಾಗೆ ಇಟ್ಟು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ. ಕಡಲೆ ಬೀಜ ಚೆನ್ನಾಗಿರಲ್ಲ, ಕ್ರಿಸ್ಪಿನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈಗ ಅದೇ ಬಾಣಲಿಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಳೋಣ. ಸಾಸಿವೆ, ಜೀರಿಗೆ ಎಲ್ಲ ಹಾಕ್ತಾಯಿದ್ದೀನಿ ಒಂದೇ ಸರಿ. ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಆಪ್ಷನಲ್ ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ಉಪ್ಪು ಹಾಕೋತಿದ್ದೀನಿ ಸ್ವಲ್ಪ, ಟೊಮೊಟೊ ಎಲ್ಲ ಬೇಯಲಿ ಅಂತ. ಉಪ್ಪು ಹಾಕೊಳ್ಳೋದ್ರಿಂದ ಟೊಮೊಟೊ ಸಾಫ್ಟ್ ಆಗುತ್ತೆ ಮತ್ತು ಬೇಗ ಬೇಯುತ್ತೆ. ನೋಡಿ, ಈ ಥರ ಎಲ್ಲ ಬೆಂದಿದೆ, ಸಾಫ್ಟ್ ಆಗಿದೆ ಟೊಮೊಟೊ ಎಲ್ಲ. ಅರಿಶಿನ ಆಪ್ಷನಲ್ಲು. ಅರಿಶಿನದ ಪುಡಿ ಕಲರ್ಫುಲ್ಲಾಗಿ ನಿಮಗೆ ಬೇಕು ಅಂತ ತಿನ್ನೋಕ್ಕೆ ಅಂತ ಹೇಳಿದ್ರೆ ನೀವು ಹಾಕ್ಕೊಬೋದು ಅರಿಶಿನ. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ತುಂಬ ಇಷ್ಟ ಆಗುತ್ತೆ ಅರಿಶಿನ ಕಲರ್ ಆಗಿದ್ದರೆ. ಕಡಿಮೆ ಹುರಿಲಿ ಇಟ್ಕೊಂಡು ಮಾಡಬೇಕು ಇದನ್ನು, ಯಾಕೆ ಅಂತಂದರೆ ಸೀದೋಗ್ಬಿಡುತ್ತೆ. ಇದು ರೆಡಿ ಆಗಿದೆ. ಇದಕ್ಕೆ ಇವಾಗ ಕಡಲೆಪುರಿ ಹಾಕ್ಕೊಳ್ಳೋಣ ಬನ್ನಿ. ನೋಡಿ, ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ನಿಂಬೆ ರಸ, 1.5 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾವು ಉಪ್ಪಿನ ಪುರಿ ತೊಗೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಪುರಿಲೇ ಉಪ್ಪಿರುತ್ತೆ. ನೀವು ಸಪ್ಪೆ ಪುರಿ ಬೇಕಾದರೆ ತೊಗೊಬೋದು. ನಾನು ಸ್ವಲ್ಪ ಹಾಕ್ತೀನಿ. ಈ ಲಾಸ್ಟಲ್ಲಿ ಹುರಿಗಡಲೆ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂದರೆ ಇದು ನೀರಿನಂಶ ಇದ್ದರೆ ಇದು ಹುರಿಗಡಲೆ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಆಮೇಲೆ ಟೇಸ್ಟು ಕೊಡುತ್ತೆ. ಅದಕ್ಕಾಗಿ ನಾನು ಹುರಿಗಡಲೆ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆ ಬೀಜನ ಫ್ರೈ ಮಾಡಿ ಮುಂಚೆನೇ ಇಟ್ಕೊಂಡಿದ್ದೀವಲ್ಲ, ಅದು ಹಾಕ್ತೀನಿ. ಈಗ ಲಾಸ್ಟಲ್ಲಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಕಡಲೆಪುರಿ ಸ್ವಲ್ಪ ಸಾಫ್ಟ್ ಇರುತ್ತೆ. ಈರುಳ್ಳಿ ಅದ್ರ ಜೊತೆ ಹಾಕೋದ್ರಿಂದ ಕಡಲೆ ಬೀಜ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಕ್ರಿಸ್ಪಿನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕಡಲೆಪುರಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವೊಂದ್ಸಲಿ ಮಾಡ್ಕೊಂಡು ತಿನ್ನಿ. ಇದು ಬ್ಯಾಚುಲರ್ಸ್ಗೆ ಈಸಿಯಾಗಿರುತ್ತೆ ಮಾಡ್ಕೊಂಡು ತಿನ್ನೋಕ್ಕೆ. ಬನ್ನಿ, ಹೇಗಿದೆ ಅಂತ ಟ್ರೈ ಮಾಡೋಣ. ಏನೇ ಅಡುಗೆ ಮಾಡಲಿ ಇಷ್ಟಪಟ್ಟು ಮಾಡಿ. ಕಲಿಯೋದು ಇದ್ದಿದ್ದೆ, ಎಷ್ಟು ಕಲ್ತ್ರೂ ಸಾಕಾಗಲ್ಲ. ಅದು ವಿದ್ಯುತ್ ಥರ ಮಾಡ್ತಾಯಿದ್ರೆ ಯಾರ ಹತ್ರನಾದರೂ ಕಲಿಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾಡಿದೆ, ನೀವು ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.